ಇನ್ನು ಬೆಂಗಳೂರಿನ ಅರಮನೆ ಜಾಗಕ್ಕೆ ಟಿಡಿಆರ್ ನೀಡುವ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ ಮನೆತನ ಸಲ್ಲಿಸಿದ್ದಂತ ಅರ್ಜಿಯ ವಿಚಾರಣೆ ನಡೀತಾ ಇದೆ. ನ್ಯಾಯಮೂರ್ತಿ ಸುಂದರೇಶ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ಪೀಠದಲ್ಲಿ ಈ ವಿಚಾರಣೆ ಸಾಗ್ತಾ ಇದೆ. ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಬಳಕೆ ಮಾಡಿದಷ್ಟು ಭೂಮಿಗೆ ಟಿಡಿಆರ್ ನೀಡಲಾಗುತ್ತೆ, ಉಳಿದ ಭೂಮಿಯನ್ನ ನಾವು ಬಳಕೆ ಮಾಡ್ತಿಲ್ಲ. ರಸ್ತೆ ಅಗಲೀಕರಣ ಪ್ರಸ್ತಾಪವನ್ನ ಕ್ಯಾಬಿನೆಟ್ನಲ್ಲಿ ಕೈಬಿಡಲಾಗಿದೆ. ಈಗ ಬಳಸಿರುವಂತ ಭೂಮಿಗೆ ಸುಮಾರು 45 ಕೋಟಿ ಟಿಡಿಆರ್ ನೀಡಬೇಕು. ಹಾಗಾಗಿ ನಾವು ಬಳಸಿದ ಜಮೀನಿಗೆ ಮಾತ್ರನೇ ಟಿಡಿಆರ್ ನೀಡ್ತೀವಿ. ಇಲ್ಲದೇ ಇದ್ರೆ 3400 ಕೋಟಿ ಟಿಡಿಆರ್ ನೀಡಬೇಕಾಗುತ್ತೆ. ಅದು ಬಹಳ ದೊಡ್ಡ ಮೊತ್ತ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗುತ್ತೆ ಅಂತ ಕಪಿಲ್ ಸಿಬಲ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದು ಬೆಂಗಳೂರಿನ ಅರಮನೆ ಜಾಗಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್.